ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಪ್ರಿಪ್ರೇಷನ್ ಆಫ್ ಶ್ರೀಮಂತನ ವ್ಲಾಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಏನಿದ್ದು ಫಸ್ಟ್ ವ್ಲಾಗ್ ಒಬ್ಬಳೇ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ನನ್ನ ಜೊತೆಲಿ ದೀಪಕ್ ಇಲ್ಲ, ಯಾಕಂದರೆ ಅವ್ರ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. ಆ ವಿಚಾರ ಬಿಟ್ಟರೆ ನೆಕ್ಸ್ಟು ನಾನು ನಿಮ್ಗೆಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಮೆಸೇಜಸ್, ಎಷ್ಟು DMs ರಿಗಾರ್ಡಿಂಗ್ ಮಿನಿ ವ್ಲಾಗ್ಸ್ ಯಾಕೆ ಸ್ಟಾಪ್ ಮಾಡಿದ್ದೀರಾ? ಮೇಯ್ನ್ ರೀಸನ್ ಬಂದು ಇಲ್ಲಿ ನೆಟ್ವರ್ಕ್ ಇಲ್ಲ. ನಂದು ಸಿಮ್ ಬಂದು ಜಿಯೋ, ಅದನ್ನು ನಾನು ಏರ್ಟೆಲ್ಗೆ ಪೋರ್ಟ್ ಮಾಡಿಸ್ಕೊಂಡೆ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ಬಿಟ್ಟು. ಸೊ ಏರ್ಟೆಲ್ಲೂ ನೆಟ್ವರ್ಕ್ ಇಲ್ಲ. ಇವತ್ತು ಹಾಕಿದ್ರೆ ವ್ಲಾಗು 3 days ತಗೊಳ್ಳುತ್ತೆ ಅಪ್ಲೋಡ್ ಆಗೋದಕ್ಕೆ. ಸೊ ಬೇಜಾರಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ವಿಡಿಯೋ ಮಾಡಿರ್ತೀನಿ, ಎಡಿಟ್ ಮಾಡಿರ್ತೀನಿ, ಅಪ್ಲೋಡ್ ಕೂಡ ಮಾಡಿರ್ತೀನಿ, ಬಟ್ ಅಪ್ಲೋಡ್ ಆಗಿರೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬೆಂಗಳೂರಿಗೆ ಹೋದ್ಮೇಲೆ ನೆಟ್ವರ್ಕ್ ಇಶ್ಯೂ ಎಲ್ಲ ಸಾಲ್ವ್ ಆಗುತ್ತಲ್ಲ, ಆವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಫುಲ್ಲು ಡೆಡಿಕೇಶನ್ ಆಗಿ ಸ್ಟಾರ್ಟ್ ಮಾಡಿದೆ. ಸ್ಟಾಪೇ ಮಾಡಬಾರ್ದು, ಕಂಟಿನ್ಯೂಸ್ ಆಗಿ ಮಾಡಿಕೊಂಡೇ ಹೋಗ್ತಾ ಇರಬೇಕು ಅಂತ. ಬಟ್ ಏನು ಮಾಡೋದು, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ಟಾಪ್ ಮಾಡಬೇಕಾಗೋ ಪರಿಸ್ಥಿತಿ ಬಂತು. ಬೆಂಗಳೂರಿಗೆ ಹೋದ್ಮೇಲೆ ಖಂಡಿತವಾಗ್ಲೂ ಡೈಲಿ ವ್ಲಾಗ್ಸ್, ಮಿನಿ ವ್ಲಾಗ್ಸ್ ಎಲ್ಲ ಮಾಡ್ತಾನೆ ಇರ್ತೀನಿ. ಏನೇನೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಮನೇಲಿ ಮಾಡ್ತಾಯಿಲ್ಲ, ಯಾಕಂದರೆ ಮನೇಲೆಲ್ಲ ಜಾಗ ಸಾಕಾಗಲ್ಲ, ತುಂಬ ಜನ ಇರ್ತಾರೆ ಅಂದ್ಬಿಟ್ಟು. ನಮ್ಮದು ಹಿಂದೆ ಒಂದು ಕಾರ್ ಶೆಡ್ ಇದೆ, ಅಲ್ಲೇ ಎಲ್ಲ ಐಟಮ್ಸ್ ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ ಏನೇನೆಲ್ಲ ಐಟಮ್ಸ್ ಮಾಡ್ತಾಯಿದ್ದಾರೆ ಅಂತ. ನಮ್ಮ ಕಡೆ ಎಲ್ಲ ನಾವು ಫಸ್ಟು ಯಾವುದೇ ಫಂಕ್ಷನ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಸ್ಟವ್ಗೆ ಮತ್ತು ಪಾತ್ರೆಗೆ ಪೂಜೆ ಮಾಡ್ತೀವಿ. ಯಾವ ಫಂಕ್ಷನ್ ಆದರೂ ಸರಿ, ಮದುವೆಗಾದರೂ ಸರಿ, ಇದಕ್ಕಾದರೂ ಸರಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಕರ್ಜೂರಕಾಯಿ ಮಾಡೋಣ ಅಂತ. ಕರ್ಜೂರಕಾಯಿ ಮಾಡ್ತಾಯಿದ್ದಾರೆ. ಅಲ್ಲಿ ಸ್ವಲ್ಪ ಜನ ಹೊಸಿತಿದ್ದಾರೆ ಮತ್ತು ಸ್ವಲ್ಪ ಜನ ಊರನ್ನ ತುಂಬಿಟ್ಟಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಹಸಿಟ್ಟನ್ನೆಲ್ಲ ಕಲಸಿ ಉಂಡೆ ಮಾಡಿ ಇಕ್ಕಿದ್ರು. ಅದನ್ನು ಇವಾಗ ಹೊಸ್ದು ಸ್ವಲ್ಪ ಜನ ಹೊಸಿತಾ ಇದ್ದಾರೆ, ಸ್ವಲ್ಪ ಜನ ತುಂಬ್ತಾ ಇದ್ದಾರೆ, ಮತ್ತು ಅಲ್ಲಿ ಅದನ್ನ ಎಣ್ಣೆಗೆ ಹಾಕಿ ಎತ್ತಾ ಇದ್ದಾರೆ. ಕರ್ಜೂರಕಾಯಿ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಅದೇನೋ ನೀಟಾಗಿ ಬಂತು, ಏನು ದೃಷ್ಟಿ ತಾಗ್ದಿರ ಎಲ್ಲ ನೀಟಾಗೇ ಬಂತು. ಮೈದಾ ಹಸಿಟ್ಟಿನೂ ಮಿಕ್ಕಿತ್ತಲ್ಲ ಅಂತ ಅದನ್ನೇ ಪೂರಿ ಎಲ್ಲ ಮಾಡಿಕೊಂಡು, ಮನೆಯಿಂದ ಚಟ್ನಿ ಮಾಡಿಕೊಂಡು ಮೈದಾ ಹಸಿಟ್ಟು ಪೂರಿ ಮತ್ತು ಚಟ್ನಿನ ನಾವು ತಿಂದ್ವಿ. ತಿಂದಿದ್ದಾದಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಚಕ್ಲಿ ಏನೋ ಎಲ್ಲರೂ ನೀಟಾಗಿ ಒತ್ತುತ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಅವ್ರು ಎಷ್ಟು ನೀಟಾಗಿ ಒತ್ತುತ್ತಾಯಿದ್ರು ಅಂದರೆ, ಹಳ್ಳಿ ಕಡೆಯವರೆಲ್ಲ ಅವರು ಮಾಡಿ ಅಭ್ಯಾಸ ಇರುತ್ತೆ, ಅದಕ್ಕೆ ಅಷ್ಟು ನೀಟಾಗಿ ಒತ್ತಾಯಿದ್ರು. ಆದರೆ ಅದು ಯಾಕೋ ಎಲ್ಲ ಕಿತ್ತೋಗ್ತಾಯಿತ್ತು. ಅದಕ್ಕೆ ಈ ಆಂಟಿ ಇದ್ದಾರಲ್ಲ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು ಅಂತ ಸೆಂಟ್ರಲ್ಲಿ ಜೋಕ್ಸ್ ಎಲ್ಲ ಮಾಡ್ತಿದ್ರು. ಇನ್ನು ಚಕ್ಲಿ ಎಲ್ಲ ಮುರಿದೋಗ್ತಾ ಇತ್ತಲ್ವ ಅಂದ್ಬಿಟ್ಟು ಆಂಟಿ ದೃಷ್ಟಿ ತೆಗಿತಾಯಿದ್ರು ಚಕ್ಲಿ ಹಸಿಟ್ಟಿಗೆ ಮತ್ತು ಚಕ್ಲಿಗೆ. ಮಾಡಿರೋ ಹಸಿಟ್ಟಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಆಗ್ತಾಯಿತ್ತು. ಎಲ್ಲರೂ ಅದಕ್ಕೆ ತುಂಬ ಬೇಜಾರಾಗ್ತೈತೆ, ಯಾರಿಗೂ ಮೂಡೇ ಇರಲಿಲ್ಲ ಮಾಡೋದಕ್ಕೆ. ಆಮೇಲೆ ದೃಷ್ಟಿ ತೆಗೆದ್ರು. ದೃಷ್ಟಿ ತೆಗೆದಾದ್ಮೇಲೆ ಎಲ್ಲರಿಗೂ ಎಲೆ ಅಡಿಕೆ ಬೇಕಾಗಿತ್ತಂತೆ. ನಾವೇ ಬೆಳೆದಿರೋದು ಇದು ಎಲೆ, ವಿಳ್ಯದೆಲೆ ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದನೇ ಸ್ವಲ್ಪ ಎಲೆನ ಕಟ್ ಮಾಡಿಕೊಂಡು ಅಡಿಕೆ ಎತ್ಕೊಂಡು ಅವ್ರಿಗೆ ತಗೊಂಡೋಗಿ ಕೊಟ್ಟೆ. ಹೋಗ್ತಿದ್ದಂಗೆ ಎಲ್ಲರದು ನಗು ಮುಖ ಇತ್ತು. ಅವಾಗ ಎಲ್ಲರೂ ಸಪ್ಪಗಾಗಿದ್ರಲ್ಲ, ಇವಾಗೆಲ್ಲ ನಗ್ತಾ ಇದ್ದಾರೆ ಅಂತ ಹೋಗಿ ನೋಡಿದ್ರೆ ಆಮೇಲೆ ಗೊತ್ತಾಯಿತು ಚಕ್ಲಿ ಎಲ್ಲ ನೀಟಾಗಿ ಬರ್ತಾಯಿದೆ, ಕಿತ್ತೋಗ್ದಿರ. ಅದಕ್ಕೆ ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತ. ಇಷ್ಟೊತ್ತಿಂದ ಸಪ್ಪಗಿದ್ರಲ್ಲ, ಅದಕ್ಕೆ ನಾವೇ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಯಪ್ಪ ಎಷ್ಟು ಉಪ್ಪು ಹಾಕಿದ್ದಾರೆ ನೋಡಿ. ಪ್ರ್ಯಾಂಕ್ ಏನೋ ಮಾಡಬೇಕು ಅಂತ ಡಿಸೈಡ್ ಆಯಿತು, ಆದರೆ ಯಾರಿಗೆ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ ಆಗಿತ್ತು. ಆವಾಗೇ ನಾನು ಹೇಳಿದ್ನಲ್ಲ, ಇವರೇ ಕಾಮಿಡಿ ಮಾಡಿ ಎಲ್ಲರನ್ನೂ ನಗಿಸ್ತಾಯಿದ್ರು ಅಂತ. ಸೊ ಅವ್ರಿಗೆ ಮಾಡೋಣ ಅಂತ ಅಂದ್ಕೊಂಡು ನಾವು ಜ್ಯೂಸ್ ಹಾಕ್ತಾಯಿದ್ದೀವಿ. ಅದಕ್ಕೆ ನಾವೇನು ಮಿಸ್ಟೇಕ್ ಮಾಡಿದ್ರಿ ಅಂದರೆ, ಎಲ್ಲರಿಗೂ ಫುಲ್ ಗ್ಲಾಸ್ ಜ್ಯೂಸ್ ಹಾಕ್ಕೊಟ್ಟು ಅವ್ರಿಗೆ ಮಾತ್ರ ಅರ್ಧ ಹಾಕಿದ್ವಿ. ನಾವು ಅಂದ್ಕೊಂಡಿದ್ವಿ ಅವ್ರಿಗೆ ಗೊತ್ತಾಯ್ತೇನೋ ಅಂತ ಅಂದ್ಕೊಂಡೇ ಬಿಟ್ಟಿದ್ವಿ. ಆದರೆ ನಾನು ವ್ಲಾಗ್ ಮಾಡ್ತಾಯಿದ್ನಲ್ಲ, ವ್ಲಾಗಲ್ಲಿ ಕಾಣಿಸ್ಕೊಳ್ಳೋದಕ್ಕೇನಾದರೂ ಹಿಂಗೆ ಮಾಡ್ತಾಯಿದ್ದಾರೇನೋ, ಅದಕ್ಕೆ ಅರ್ಧ ಕೊಟ್ಟಿದ್ದಾರೇನೋ ಅಂತ ಅಂದ್ಕೊಂಡು ಆಂಟಿಗೇನು ಡೌಟ್ ಬರಲಿಲ್ಲ. ಬಟ್ ಅಲ್ಲಿರೋರೆಲ್ಲರಿಗೂ ಡೌಟ್ ಬಂತು. ಆಮೇಲೆ ಹೇಳ್ದೆ ಆಂಟಿ ಕುಡೀರಿ ಅಂತ. ಫೈನಲಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಯಿದ್ರು, ಕುಡಿಬೇಕೋ ಬೇಡವೋ ಹೆಂಗೋ ಏನೋ ಅಂತ. ಫೈನಲಿ ಮನ್ಸು ಮಾಡಿ ಎತ್ತಿದ್ರು. ಅವ್ರ ಎಕ್ಸ್ಪ್ರೆಷನ್ ನೋಡಿ ಹೆಂಗಿತ್ತು ಅಂತ. ಸಕ್ಸಸ್ಫುಲ್ಲಿ ನಾವು ಪ್ರ್ಯಾಂಕ್ ಮಾಡಿದ್ವಿ. ಆಂಟಿ ಪ್ರ್ಯಾಂಕ್ ಆದರೂ ಫೈನಲಿ ಕಾಮಿಡಿ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸೋಷ್ಟರಲ್ಲಿ 8 o'clock ಆಗಿತ್ತು. ಎಲ್ಲ ಐಟಮ್ಸ್ ಅಂದರೆ ನಾವು ಮಾಡೋಕ್ಕಾಗಿದ್ದು ಕರ್ಜೂರಕಾಯಿ ಚಕ್ಲಿ ಅಷ್ಟೇ. ಪಾಪ ಅವ್ರು ಬೇರೆಯವರಿಂದ ಬಂದಿದ್ರಲ್ಲ, ಅವರು ಎಲ್ಲ ಹೋದರು. ನಾನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರಿಪ್ರೇಷನ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲ ಒಂದೇ ದಿನ ಮಾಡೋದಕ್ಕಾಗಲ್ಲ. ಸೊ ಡೈಲಿ ಸ್ವಲ್ಪ ಮಾಡ್ತಾಯಿದ್ದೀವಿ. ನೆನ್ನೆ ಐಟಮ್ಸ್ ಮಾಡಿದ್ವಿ. ಇವತ್ತು ಸ್ವಲ್ಪ ಮಲ್ಕೊಂಡು ಮಧ್ಯಾಹ್ನ ಆಗಿದೆ. ಇನ್ನೊಂದು ವರ್ಷ ವಾಪಸ್ ಬರೋಂಗಿಲ್ವಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ರೂಮ್ ಫುಲ್ಲು ಮೆಸ್ ಮಾಡ್ಕೊಂಡಿದ್ದೀನಿ ನೋಡಿ. ರೂಮ್ ಫುಲ್ಲು ಮೆಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿರೋ ಬಟ್ಟೆ
ಮತ್ತು ಇನ್ನು ಬೀರುಲ್ಲಿ ಅಷ್ಟು ಬಟ್ಟೆ ಇದೆ, ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಹುಡುಗಿರಂದಮೇಲೆ ಹಿಂಗೆ ಇರುತ್ತಲ್ಲ, ಇನ್ನು ನಾನು ಬೀರು ನೋಡಿದ್ರೆ ನೀವು ಅಷ್ಟೇ, ಹುಡುಗಿರಂದರೆ ಹಿಂಗೆ ತಾನೆ, ಎಲ್ಲ ಹುಡುಗಿರ ಕಬೋರ್ಡಲ್ಲೂ ಹಿಂಗೆ ಇರುತ್ತೆ. ನಿಮ್ಮ ಕಬೋರ್ಡಲ್ಲೂ ಹಿಂಗೆ ಇದ್ದರೆ ಹೌದು ಅಂತ ಕಮೆಂಟ್ ಮಾಡಿ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ನಿಮಗೇನೋ ಒಂದು ಹೇಳಬೇಕು ಅನ್ನಿಸ್ತು, ಏನೋ ಒಂದು ತೋರಿಸ್ಬೇಕು ಅಂತ ಅನ್ನಿಸ್ತು. ಇದು ಬಂದು ಬೇಬಿದು ಬೆಡ್ಶೀಟ್ ಮತ್ತು ಇದು ಬಂದು ಬೇಬಿದು ಬೆಡ್ಶೀಟ್ ಮತ್ತು ಪಿಲ್ಲೋ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ನಮ್ಮ ಮದುವೆಯಾಗಿ 1 ವರ್ಷ ಆಗುತ್ತೆ. ದೀಪಕ್ಕು ಲಾಸ್ಟ್ ಇಯರ್ ಸೆಪ್ಟೆಂಬರ್ಗೆ ಮದುವೆಯಾಗಿ ಒಂದು 10 ಡೇಸ್ಗೆ ತಂದಿಕ್ಬಿಟ್ಟಿದ್ರು. ಹಾಕೊಂಡ್ಮೇಲೆ ಅಷ್ಟು ಲವ್ ನೋಡಿ ದೀಪಕ್ಕೆ. ಸರಿ ಆಯ್ತು, ಬಟ್ಟೆನೆಲ್ಲ ಜೋಡಿಸಿ ಆಮೇಲೆ ಸಿಗ್ತೀನಿ. ಸೊ ಪ್ಯಾಕಿಂಗ್ ಎಲ್ಲ ಮುಗೀತು. ಟೋಟಲಿ 3 ಬ್ಯಾಗ್ಸ್ ಆಗಿದೆ. ಇದರಲ್ಲಿ ಸ್ಯಾರೀಸ್ ಎಲ್ಲ ಇಟ್ಕೊಂಡಿದ್ದೀನಿ, ಇದರಲ್ಲಿ ಚೂಡಿದಾರು ಅದು ಇದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇದೊಂದು ಬ್ಯಾಗ್ ಆಗುತ್ತೆ. 1 2 3. ಮತ್ತು ಹೊಸದು ಎಲ್ಲ ಇತ್ತಲ್ವ, ನೀನು 1 ಇಯರ್ ಬರೋ ಅಷ್ಟರಲ್ಲೆಲ್ಲ ಟೈಟಾಗಿಬಿಡುತ್ತೆ ಅಂತ ಅದನ್ನೆಲ್ಲ ರಟ್ಟಿಕ್ಕಿದ್ರೆ ಜಾಗ ಸಲ್ಲೋದಿಲ್ಲ ಅಂತ ಎಲ್ಲ ಹಂಗೆ ತೆಗ್ದು ಇದರಲ್ಲಿ ಇಟ್ಟಿದ್ದೀನಿ. ಸೊ 3 ಬ್ಯಾಗ್ಸ್. ಫೈನಲಿ ಪ್ಯಾಕಿಂಗ್ ಕಂಪ್ಲೀಟೆಡ್. ನನಗಂತೂ ಬಟ್ಟೆ ಎಲ್ಲ ಮಡಿಸ್ತಾ ಇದ್ರೆ ನಿದ್ದೆನೇ ಬಂದುಬಿಡುತ್ತೆ ಗೈಸ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಆಮೇಲೆ ಸಿಗ್ತೀನಿ. ನನಗೆ ಮೆಹಂದಿ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು, ಅದಕ್ಕೆ ಎಲ್ಲರಿಗೂ ಹೇಳಿ ಕೋನ್ ತರಿಸ್ಕೊಂಡಿದ್ದೆ ನನಗೆ ಅಂತ. ಆಮೇಲೆ ನೋಡಿದ್ರೆ ಅಲ್ಲಿ ಮೆಹಂದಿ ಹಾಕೋರು ಯಾರೂ ಇರಲಿಲ್ವಂತೆ. ನನಗೆ ಗೊತ್ತಿಲ್ಲ ಅಲ್ಲ, ನಾನು ಫಸ್ಟ್ ಟೈಮ್ ಹಾಕ್ಸ್ಕೊತಾ ಇರೋದು ಮೆಹಂದಿ. ಅವರಲ್ಲಿ ಹಾಕೋರು ಯಾರೂ ಇರಲಿಲ್ಲ, ಯಾರೋ ಒಬ್ರು ಇದ್ರಂತೆ. ಅಂದರೆ ಅವ್ರಿಗೆ ಎಕ್ಸಾಮ್ ಟೈಮು, ನಾಳೆ ಎಕ್ಸಾಮ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆದರೂ ಮನೆಯವರೆಲ್ಲ ಫೋರ್ಸ್ ಮಾಡಿ ಅವ್ರನ್ನ ಹೋಗಿ ಕರ್ಕೊಬಂದರು. ಇವ್ರು ನೋಡಿ ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ ಮೆಹಂದಿ ಹಾಕೋದನ್ನ ಅಂತ. ಅವ್ರಿಗೂ ಏನೋ ಒಂಥರ ಖುಷಿ ನೋಡಿ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ ಅಂತ. ಇವಾಗ ನೈಟ್ ಆಗಿದೆ, ಆವಾಗ ಮೆಹಂದಿ ಹಾಕ್ಸ್ಕೊಂಡಿದ್ದಿಲ್ಲ ನೋಡಿ, ತೊಳ್ಕೊಂಡಿದ್ದೀನಿ ಅರ್ಧಂಬರ್ಧ ಹೋಗುತ್ತೆ. ಸೊ ಶ್ರೀಮಂತನಕ್ಕೆ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ, ಸೊ ಅದನ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ಮೊನ್ನೆ ಎಲ್ಲ ನಾನು ಐಟಮ್ಸ್ ಮಾಡಿದ್ವಲ್ಲ, ಚಕ್ಲಿ ಕರ್ಜಿಕಾಯಿ ಅದೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಯಾರ್ಯಾರೆಲ್ಲ ಹೆಂಗೆ ಪ್ಯಾಕ್ ಮಾಡ್ತಿದ್ದಾರೆ ಅಂತ. ಜಾಸ್ತಿ ಜನನೇನೋ ನಾವು ಕರೆದಿರಲಿಲ್ಲ ಪ್ಯಾಕ್ ಮಾಡೋದಕ್ಕೆ. ಮನೆ ಹತ್ರನೇ 2-3 ರಿಲೇಟಿವ್ಸ್ ಇದ್ದರು, ಅವ್ರನ್ನೇ ಕರೆದ್ವಿ. ಇನ್ನೆಲ್ಲ ಮನೆಯವರೇ ಸೇರ್ಕೊಂಡು ಮಾಡ್ತಾಯಿದ್ವಿ. ಕರ್ಜಿಕಾಯಿ ಮತ್ತು ಚಕ್ಲಿನ ಮಾಡಿದ್ವಲ್ಲ, ಅದನ್ನೆಲ್ಲ ಒಂದು ಕವರ್ಗೆ ಒಬ್ಬರು ಪ್ಯಾಕ್ ಮಾಡ್ತಾಯಿದ್ದಾರೆ. ಇನ್ನೊಂದು ನಾವು ಗಿಫ್ಟ್ ಕೊಡಬೇಕಲ್ವ, ಆ ಗಿಫ್ಟ್ ಜೊತೆಲಿ ಈ ಕವರ್ನ ಹಾಕಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಮತ್ತು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಅಂದರೆ ಇವತ್ತು ದೀಪಕ್ ಬರ್ಡೇ. ಸೊ ಈ ಸತಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ಬನ್ನಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಸತಿ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ರಿ, ಬರೀ ಕೇಕ್ ಕಟ್ ಮಾಡಿ ಈ ಥರ. ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ, ನನಗಂತೂ ತುಂಬ ಬೇಜಾರಾಗಿತ್ತು ಈ ಸತಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡೋಣ. ನಾಳೆ ಶ್ರೀಮಂತನ ಇದೆ, ಸೊ ಇವತ್ತು ಏನೇನೆಲ್ಲ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಅರ್ಚನೆಗೆ ಅಂತ ಕೊಟ್ಟಿದ್ವಿ, ಅಲ್ಲಿ ಹೋಗಿ ಮುಗಿಸ್ಕೊಂಡು ಹಂಗೆ ಬರ್ತಾ ಹೂವನ್ನೆಲ್ಲ ತೊಗೊಬಂದು ಬಂದು ಇವಾಗ ಸ್ಟೇಜ್ ಹಾಕೋಕ್ಕೆ ಅಂತ ಬರ್ತಾಯಿದ್ದಾರೆ. ಬಂದು ಹಾಕ್ತಾಯಿದ್ದಾರೆ ನೋಡಿ. ಇಷ್ಟೆಲ್ಲ ಹೂವು ತೊಗೊಬಂದಿದ್ದೀವಿ ಡೆಕೋರೇಷನ್ಗೆ, ಇದಕ್ಕೆ ಎಲ್ಲನೂ. ಮತ್ತು ಈಚೆಗಡೆ ಇಲ್ಲಿ ಸ್ಟೇಜ್ ಹಾಕ್ತಾಯಿದ್ದಾರೆ. ಇಲ್ಲಿ ಬರುತ್ತೆ ಸ್ಟೇಜು ಡೆಕೋರೇಷನ್ನು. ಶ್ರೀಮಂತನ ಅಂದರೆ ಕುತ್ಕೊಳ್ಳೋಕ್ಕೂ ಮುಂಚೆ ಬೆಳಿಗ್ಗೆ ಈ ಥರ ಶಾಸ್ತ್ರ ಮಾಡ್ತಾರಂತೆ ಅವ್ರ ಕಡೆ. 5 ಜನ ಮುತ್ತೈದೆಯಂದಿರು ಅರಿಶಿನ ಕುಂಕುಮ ಇಕ್ಕಿ ಎಣ್ಣೆ ಹಚ್ಚಿ ಅರಿಶಿನ ಹಚ್ತಾರಂತೆ. ನನಗೇನೋ ಇದು ಹೊಸ್ದಾಗಿತ್ತು, ನಮ್ಮ ಕಡೆ ಎಲ್ಲ ಈ ಥರ ಮಾಡಲ್ವಂತೆ, ಅವ್ರ ಕಡೆ ಎಲ್ಲ ಈ ಥರ ಮಾಡ್ತಿದ್ರು. ನಾನೇನೋ ಕುತ್ಕೊಂಡು ಶಾಸ್ತ್ರ ಮಾಡಿಸ್ಕೊತಾ ಇದ್ದರೆ ಅದರ ಮೇಕಪ್ ಅವರು ಆಲ್ರೆಡಿ ಬಂದು ಕಾಯ್ತಾಯಿದ್ರು. ಶಾಸ್ತ್ರ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ಮನೇಲಿ ಯಾರೂ ಇರಲಿಲ್ಲ. ಏನು ಮಾಡ್ತಿದ್ದಾರೆ ಎಲ್ಲರೂ ಈಚೆ ಅಂತ ನೋಡಿದ್ರೆ ಎಲ್ಲರೂ ಡೆಕೋರೇಷನ್ ಹತ್ರನೇ ಇದ್ದರು. ಡೆಕೋರೇಷನ್ ಬಂದು ನಮ್ಮ ಬ್ರದರೇ ಮಾಡಿದ್ದು. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ಗೆ ಚೆನ್ನಾಗಿ ಕಾಣಿಸ್ಬೇಕು, ನೀಟಾಗಿ ಮಾಡಿಕೊಡ್ಬೇಕು ಅಂತ ಇದ್ದರೆ ನೋಡಿ, ಇವರು ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವ್ರ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಫೆಟೆ ಇವೆಂಟ್ಸ್ ಅಂತ ನಾನು ಆಲ್ರೆಡಿ ಟ್ಯಾಗ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ನೀವು ಹೋಗಿ ನೋಡ್ಬೋದು. ತುಂಬ ನೀಟಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನಾನು ನಿಮಗೆ ಬಿಫೋರು ಆಫ್ಟರು ತೋರಿಸೋಣ ಅಂದ್ಕೊಂಡೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಅರ್ಧದಲ್ಲೇ ತೋರಿಸ್ತಾ ಇದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಇನ್ನೂ ಮುಗಿಸಿದಾದ್ಮೇಲೆ ಸಿಗೋಣ. ಪಾಪ ಅವರೇನು ಬೇಜಾರೇ ಮಾಡ್ಕೊಂಡಿಲ್ಲ, 1 hour ಕಾಯಿಸಿದ್ದಕ್ಕೆ ಎಷ್ಟು ನೀಟಾಗಿ ಮೇಕಪ್ ಮಾಡಿಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ.
ನಾನು ಮೇಕಪ್ ಮುಗಿಸೋಷ್ಟರಲ್ಲಿ ಫೋಟೋಗ್ರಾಫರು ಪಾಪ ಬಂದುಬಿಟ್ಟು ಕಾಯ್ತಾ ಇದ್ರು. ಆಮೇಲೆ ಡೆಕೋರೇಷನ್ ಹೆಂಗೆ ಆಗಿದೆ, ಔಟ್ಪುಟ್ ಹೆಂಗೆ ಬಂದಿದೆ ಅಂತ ನೋಡೋಣ ಅಂತ ಹೋದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಅಕಸ್ಮಾತ್ ಅವ್ರ ಟ್ಯಾಗ್ ಏನಾದರೂ ಸಿಕ್ಕಿಲ್ಲ ಅಂದರೆ ಅವ್ರ ನಂಬರ್ನ ಇಲ್ಲಿ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಾಪ ಫೋಟೋಗ್ರಾಫರ್ ಕಾಯ್ತಾ ಇದ್ರು ನಾನು ಯಾವಾಗ ಬರ್ತೀನಿ ಅಂತ. ಬಂದಿದ ತಕ್ಷಣ ಹೇಳಿದ್ರು ಬನ್ನಿ ಮ್ಯಾಮ್ ಫೋಟೋಶೂಟ್ ಬಂದುಬಿಡೋಣ, ನಿಮ್ಮ ರಿಚುವಲ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಅಂದರೆ ಯಾರೂ ಬಿಡೋದಿಲ್ಲ ಅಂತ. ವಿಲೇಜ್ ಅಲ್ವಾ ನಾವಿರೋದು, ಅದಕ್ಕೆ ಎಲ್ಲಿ ನೋಡಿದ್ರು ಗ್ರೀನ್ರಿನೇ ಇರುತ್ತೆ. ನಂದಾಯಿತು. ಇವಾಗ ದೀಪಕ್ದು ಶೂಟ್ ಮಾಡ್ತಾಯಿದ್ದಾರೆ ನೋಡಿ. ಫೋಟೋಗ್ರಾಫರ್ ಕೂಡ ಅಷ್ಟೆಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾ ಇದ್ರು. ಶ್ರೀಮಂತ್ ಅನ್ನೋದು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ಯಾರಿ ಚೇಂಜ್ ಮಾಡ್ಕೊಬರ್ಬೇಕು ಅಂತ ಸೆಕೆಂಡ್ ಸ್ಯಾರಿ ಹಾಕ್ಕೊಂಡು ಅದರಲ್ಲೂ ಫೋಟೋಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ಫುಲ್ ಸುಸ್ತಾಗಿಬಿಟ್ಟಿತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ಊಟ ಮಾಡೋಣ ಅಂತ. ಊಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ವಿ, ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಇವ್ರು ನೋಡಿ ನಾನು ನಗ್ತಾ ಇದ್ದಾರೆ, ಯಾಕಂದರೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇಲ್ಲ ಅಂತ. ದೀಪಕ್ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕಾಮಿಡಿ ಮಾಡ್ತಾನೆ ಇರ್ತಾರಲ್ಲ, ಹಂಗೆ ಮಾಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಊಟದೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅಷ್ಟು ಬಿಸಿ. ಬಾಯ್ ಬಾಯ್ ದೀಪಕ್ ರಾಜ್, ಬಾಯ್ ಬಾಯ್. ಅಲ್ಲೆಲ್ರಿಗೂ ಬಾಯ್ ಹೇಳಿ ನಾವು ಊರ ಕಡೆ ಬರ್ತಾಯಿದ್ವಿ ಸಾಂಗ್ಸ್ ಕೇಳಿಕೊಂಡು. ಅಲ್ಲಿಂದ ಅಂದರೆ ಊರಿಂದ ಬರೋಕ್ಕೆ ಮಮ್ಮಿ ಮನೆಗೆ ಲೇಟ್ ಆಗಿಬಿಟ್ಟಿತ್ತು. ನೈಟು ಎಲ್ಲರೂ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಎಲ್ರಿಗೂ ಸುಸ್ತಾಗಿತ್ತು. ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ ವಿಡಿಯೋ ಬೇಕು ಅದನ್ನ ಕಮೆಂಟ್ ಮಾಡಿ, ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.